ನಮಸ್ಕಾರ. ಜನ್ಮಾಂತರದ ಯಶಸ್ಸಿಗೆ ಮುನ್ನುಡಿ ಬರೆದ ವೀಕ್ಷಕರಾದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಜಗತ್ತಿನಲ್ಲಿ ಯಾವುದೇ ವಿಷಯಕ್ಕೂ ಒಮ್ಮತದ ಅಭಿಪ್ರಾಯ ಸಿಗಲಾರದು. ದೇವರ ವಿಷಯದಲ್ಲೂ ಅಷ್ಟೆ, ಪುನರ್ಜನ್ಮದ ವಿಚಾರದಲ್ಲೂ ಅಷ್ಟೆ. ಇದು ನಂಬಿದವರ ಅನುಭವಕ್ಕೆ ಸಿಗುವ ಒಂದು ನಂಬಿಕೆ ಅನ್ನುವುದಂತೂ ನಿಜ. ಈ ಹಿನ್ನೆಲೆಯಲ್ಲಿ ಸಾಗುವ ಜನ್ಮಾಂತರದ ಒಂದೊಂದು ಅಧ್ಯಾಯವೂ ವಿಭಿನ್ನ, ಒಂದೊಂದು ಗತಜನ್ಮವೂ ವಿಶೇಷವೇ. ಇವತ್ತಿನ ಸಂಚಿಕೆಯಲ್ಲಿ ಅಂತ ಮತ್ತೊಂದು ವಿಶೇಷ ನಿಮಗಾಗಿ ಕಾದಿದೆ. ಯಾಕೆ ಅಮ್ಮನ ಯೋಚನೆ ಮಾಡ್ತೀಯಾ? ಮಾಡಬೇಡ. ಇದು ಹೆಣ್ಣೊಬ್ಬಳ 2 ಜನ್ಮಗಳ ವಿಪರೀತ ತಾಯ್ತನದ ಹಂಬಲ. ಅಂತ ಒಂದು ಹಂಬಲವನ್ನು ಹೊತ್ತು ಜನ್ಮಾಂತರದ ಸ್ಟುಡಿಯೋಗೆ ಬಂದಿದ್ದಾರೆ ಶ್ರೀಮತಿ ವಿಜಯಕುಮಾರಿ. ಶ್ರೀಮತಿ ವಿಜಯಕುಮಾರಿ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನವರು. ಪದವಿ ಮುಗಿಸಿರುವ ಇವರಿಗೆ ಓದು ಹಾಗೂ ಚಿತ್ರಕಲೆ ಹವ್ಯಾಸ. ಪತಿ ರಾಮಣ್ಣಗೌಡ ಚಿತ್ರಮಂದಿರಗಳ ಮಾಲೀಕರು. ಇವರಿಗೆ ಒಬ್ಬಳೇ ಹೆಣ್ಣು ಮಗಳು ನಮಿತಾ. ವಿಜಯಕುಮಾರಿ ಅವರಿಗೆ ವಿಚಿತ್ರವಾದ ಒಂದು ಆತಂಕ ಇದೆ. ಇರುವ ಒಬ್ಬಳೇ ಮಗಳ ಬಗ್ಗೆ ಅತಿಯಾದ ಕಾಳಜಿ. ಮಕ್ಕಳ ಬಗ್ಗೆ ಎಲ್ಲರೂ ಕಾಳಜಿ ವಹಿಸುತ್ತಾರೆ, ಆದರೆ ಇವರ ಕಾಳಜಿ ಒಂದು ರೀತಿಯ ಸಮಸ್ಯೆಯೇ ಆಗಿದೆ. ಈಗಲೂ ಅಷ್ಟೇ, ನನ್ನ ಮಗಳು ಎಲ್ಲಾದರೂ ಹೋದ್ರೆ ಬರೋವರೆಗೂ ಭಯ ಆಗ್ತಿರುತ್ತೆ. ಅದೊಂದು ನಂಗೆ ತುಂಬಾನೇ ಭಯ. ಯಾವಾಗಲೂ ಅಂದರೆ ಮಲಗಿದ್ರು ಅಷ್ಟೇ ನನ್ನ ಮಗಳು ಇದ್ದಾಳ ಅಂತ ನೆನೆಸ್ಕೋತಾರೆ. ಅತಿಯಾದರೆ ಅಮೃತವೂ ವಿಷವಾಗುತ್ತದೆ. ಅಮ್ಮನ ಅತಿಯಾದ ಜೋಪಾನ ಒಮ್ಮೊಮ್ಮೆ ಮಗಳಿಗೂ ಕಿರಿಕಿರಿಯಾಗುತ್ತಿತ್ತು. ನಂಗೆ ತುಂಬ ಇಷ್ಟ ಆಗ್ತಿತ್ತು ಮಮ್ಮಿ, ಆದರೆ ಒಂದ್ಸರಿ ತುಂಬ ಇರಿಟೇಟ್ ಆಗ್ತಿತ್ತು. ಫ್ರೆಂಡ್ಸ್ ಜೊತೆ ಬಿಡ್ತಿರ್ಲಿಲ್ಲ, ಫಿಲಮ್ ಹೋಗಿ ಬಿಡ್ತಿರ್ಲಿಲ್ಲ, ಪಿಕ್ನಿಕ್ ಎಲ್ಲೂ ಕಳಿಸ್ತಾ ಇರಲಿಲ್ಲ. ಸ್ಕೂಲಿಂದ ಕಾಲೇಜಿಗೂ ಅಷ್ಟೇ 5-5 ನಿಮಿಷನೂ ಫೋನ್ ಮಾಡೋರು. ಕಾಲೇಜಲ್ಲಿ ತುಂಬ ಇರಿಟೇಟ್ ಆಗ್ತಿತ್ತು. ಕ್ಲಾಸಲ್ಲಿ ಎತ್ತಲಿಲ್ಲ ಅಂತಂದರೆ ಭಯ ಆಗ್ತಿತ್ತು ಮಮ್ಮಿಗೆ. ಆಮೇಲೆ ಬಂದು ಅಳೋರು ಬಂದಿದ ತಕ್ಷಣ. ಆಮೇಲೆ ಬೈತಿದ್ದೆ ನಾನು. ಆಮೇಲೆ ಮಮ್ಮಿ ತುಂಬ ಹಚ್ಕೊಂಡಿದ್ರು ನನ್ನ. ಅವಳನ್ನ 1 ನಿಮಿಷನೂ ಬಿಟ್ಟಿರಲ್ಲ. ಎಲ್ಲಾದರೂ ಹೋಗ್ಬೇಕು ಅಂದ್ರು ಅವಳಿದ್ರೆ ಮಾತ್ರ ಹೋಗ್ತಿದ್ಲು, ಇಲ್ಲಾಂದ್ರೆ ಮನೇಲೇ ಇರೋಳು. ಹೋಗ್ತಾನೆ ಇಲ್ಲ. ಇಲ್ಲಪ್ಪ, ನಾನು ನನ್ನ ಮಗಳನ್ನ ಬಿಟ್ಟು ಎಲ್ಲೂ ಹೋಗಲ್ಲಪ್ಪ, ನನ್ನ ಮಗಳು ನನ್ನ ಜೊತೆಗಿರಬೇಕು, ನನ್ನ ಕೈಯಲ್ಲಾಗಲ್ಲ ಅಂತೆಲ್ಲ ಹೇಳ್ತಿರ್ತಿದ್ಲು ಯಾವಾಗಲೂ. ತಾಯ್ತನದ ಇಂಥ ಉತ್ತುಂಗ ಸ್ಥಿತಿಗೆ ಕಾರಣ ಏನು? ಅತಿಯಾದ ಪ್ರೀತಿ, ಅತಿಯಾದ ಕಾಳಜಿ, ಅತಿಯಾದ ಆತಂಕ. ಇದಕ್ಕೆಲ್ಲ ಕಾರಣ ಏನು? ಉತ್ತರ ಸಿಕ್ಕಿದ್ದು ಜನ್ಮಾಂತರದಲ್ಲಿ. ಕಣ್ಣುಗಳಲ್ಲಿ ವಿಶ್ರಾಂತಿದಾಯಕವಾದ ಅನುಭವ, ಹಾಗೆ ಇಡೀ ದೇಹದಲ್ಲಿ ಪಾದಗಳಿಂದ ತಲೆಯವರೆಗೆ ಒಂದು ರೀತಿಯ ವಿಶಿಷ್ಟವಾದ ಅನುಭವ. ಹಗುರತೆ, ಶಾಂತತೆ, ವಿಶ್ರಾಂತಿ, ಹಾಯ್ ಎನಿಸುವ ಅನುಭವ ದೇಹದಲ್ಲಿ. ಸುಪ್ತ ಮನಸ್ಸು ಮಾತಾಡ್ತಾ ಇದೆ. ಈಗ ಕಾಲಘಟ್ಟದಲ್ಲಿ ಹಿಂದಕ್ಕೆ ಹೋಗ್ತಾ ಇದೆ. ನೀವೀಗ ನಿಮ್ಮ ಬಾಲ್ಯಕ್ಕೆ ಹೋಗ್ತಾ ಇದೆ. ನಿಮ್ಮ ನೆನಪುಗಳು ನಿಮ್ಮ ಬಾಲ್ಯಕ್ಕೆ ಜಾರ್ತಾ ಇವೆ. ಸುಮಾರು 40 ನಿಮಿಷಗಳ ನಂತರ ವಿಜಯಕುಮಾರಿ ಯೋಗ ನಿದ್ರೆಗೆ ಹೋಗ್ತಾರೆ. ಗುರುಜಿಯವರ ಆದೇಶದಂತೆ ಇವರ ಸುಪ್ತ ಮನಸ್ಸು ಬಾಲ್ಯದಲ್ಲಿ ಆಟವಾಡುತ್ತಿದ್ದ ದಿನಗಳಿಗೆ ಹೋಗುತ್ತದೆ. ನಿಂಗೆ ತುಂಬಾ ಇಷ್ಟ ಆಗ್ತಿದ್ದಂತ ಸ್ನೇಹಿತೆಯರು ಯಾರು? ನಮ್ಮ ಅತ್ತೆ ಮಕ್ಕಳೇ ಇಷ್ಟ ಆಗ್ತಿದ್ದು. ಗೀತಾ, ಲತಾ. ಯಾಕೆ ಇಷ್ಟ ಆಗ್ತಿದ್ರು? ನನ್ನ ಜೊತೆ ಆಟ ಆಡ್ತಿದ್ರು. ಏನೇನು ಆಟ ಆಡ್ತಿದ್ರಿ? ಜೂಟಾಟ ಆಡ್ತಿದ್ವಿ, ಮಾಡಿ ಮೇಲಿಂದ ಓಡಾಡ್ತಿದ್ವಿ, ಗಿರ್ಗಿಟ್ಲೆ ಆಡ್ತಿದ್ವಿ, ಲಗೋರಿ ಆಡ್ತಿದ್ವಿ. ಸ್ವಲ್ಪ ಲಗೋರಿ ಆಟ ಆಡು, ಮತ್ತೊಂದ್ಸಾರಿ ಅನುಭವಿಸು ಹೇಗಿತ್ತು ಅಂತ. ನಾನು ಈ ಕಡೆಯಿಂದ ಚೆಂಡು ಎಸಿತಿದ್ದೆ. ಹೇಗೆ ಎಸಿತಾ ಇದ್ರೆ? ಎಸಿಬೇಕು, ಇವಾಗ ಎಸಿಬೇಕು. ಹಿಂಗೆ ಎಸಿತಿದ್ದೆ. ಇದೆಲ್ಲ ಚೆಲ್ಲಿ ಹೋಗ್ತಿತ್ತು ಕಲ್ಗಳು. ಅದು ಲಗೋರಿ. ಆಮೇಲೆ ಗುರಿ ತಪ್ಪೇನೆ ಇರ್ಲಿಲ್ವೇನು? ಒಂದ್ಸತಿ ಹೋಗ್ತಿತ್ತು, ಸೆಕೆಂಡ್ ಟೈಮ್ ಇದಾಗ್ತಿತ್ತು.
ಬಾಲ್ಯದ ಸಾಕಷ್ಟು ನೆನಪುಗಳ ನಂತರ ಮನೋನೌಕೆ ಹೋಗಿದ್ದು ಭ್ರೂಣಾವಸ್ಥೆಗೆ. ನಮ್ಮಮ್ಮ ಬೇರೆಯವ್ರ ಮನೆಗೆ ಹೋಗೋಕ್ಕೆ ಇಷ್ಟಪಡ್ತಿರ್ಲಿಲ್ಲ. ನನಗೊಂದು ಮಿಷಿನ್ ತಕ್ಕೊಡ್ರಿ ಅಂತ ನಮ್ಮ ತಂದೆ ಹತ್ರ ಇಸ್ಕೊಂಡಿದ್ರು. ಅದರಲ್ಲಿ ಬಟ್ಟೆ ಹೊಲಿಯೋರು, ಬೇಜಾರಾದಾಗ ನಮಗೆಲ್ಲ ಅವರೇ ಬಟ್ಟೆ ಹೊಲಿಯೋರು. ನಮ್ಮ ಅಕ್ಕನ ಮಕ್ಕಳು ಆಗಲಿ ನಮ್ಮ ಅಣ್ಣನ ಮಕ್ಕಳು ಯಾರು ಹಾಕಿರಬಾರ್ದು, ಆ ಥರ ಬಟ್ಟೆ ನನ್ನ ಮಕ್ಕಳಿಗೆ ಹಾಕಬೇಕು ಅಂತ ಹೊಲ್ದ್ಬಿಟ್ಟು ಹಾಕ್ತಾಯಿದ್ರು. ಹೊಲಿಬೇಕಾದ್ರೆ ನಾನು ಹೊಟ್ಟೆ ಒಳಗಡೆ ಇದ್ದಾಗ ನೋವಾಗ್ತಿತ್ತು, ತುಂಬ ಅಂದರೆ ತುಂಬ ನೋವಾಗ್ತಿತ್ತು. ಗರ್ಭಿಣಿಯಾಗಿದ್ದ ತಾಯಿ ಗಂಗಮ್ಮ ಆಗಾಗ ಟೈಲರಿಂಗ್ ಮಿಷಿನ್ ತುಳಿತಾ ಇದ್ದರು. ಆಗ ಹೊಟ್ಟೆಯೊಳಗಿದ್ದ ಮಗುವಿಗೆ ತುಂಬಾ ನೋವಾಗುತ್ತಿತ್ತು. ಈ ಎಲ್ಲ ನೆನಪುಗಳ ನಂತರ ಸುಪ್ತ ಮನಸ್ಸಿನ ನೆನಪಿನ ಯಾನ ಸಾಗಿದ್ದು ಹಿಂದಿನ ಜನ್ಮಕ್ಕೆ. ನಿಧಾನವಾಗಿ ನೆನಪುಗಳನ್ನು ಹಿಂದೆ ತಗೊಂಡೋಗಿ ನಿಮ್ಮ ಹಿಂದಿನ ಜನ್ಮ ಸ್ಪಷ್ಟವಾಗಿ ನೆನಪಾಗಿ ಆ ದೇಹದಲ್ಲಿ ನೆನಪುಗಳು ಮತ್ತೊಮ್ಮೆ ಮಾತಾಡಲಿ. ಮದುವೆ ಮಾಡಿದ್ರು ಅವನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ, ತುಂಬ ಚೆನ್ನಾಗಿ ಮದುವೆ ಮಾಡಿದ್ರು. ನನ್ನ ಮೈ ತುಂಬ ಒಡವೆ ಹಾಕಿತ್ತು. ಮಾವಿನ ತೋಟ, ನಿಮ್ಮನೆ ನೋಡಿ ಬಾಳೆ ತೋಟ ಕಾಣಿಸ್ತಾ ಇದೆ. ಅಂದ್ರೆ ನಿಮ್ಮ ಹಿಂದಿನ ಜನ್ಮವು ಕೂಡ ಮಾನವ ಜನ್ಮದೇ. ಗಂಡು ಹೆಣ್ಣು ಹುಡುಗಿ. ಏನ್ ನಿಮ್ಮ ಹೆಸರು? ಸುಂದರಿ ಅಂತ ಕರೀತಾರೆ. ನನ್ನ ಹೆಸರು ಶಮ್ಮಿ ಅಂತ. ಶಮ್ಮಿ ಅಂತನಾ? ಜನ ಯಾಕೆ ಸುಂದರಿ ಅಂತ ಕರೀತಾರೆ ಶಮ್ಮಿನ? ಚೆನ್ನಾಗಿ ಕಾಣಿಸ್ತಿದ್ದೆ, ಚೆನ್ನಾಗಿದ್ದೆ ನೋಡೋದಕ್ಕೆ, ತುಂಬಾ ಚೆನ್ನಾಗಿದ್ದೆ. ಒಬ್ಳೆ ಮಗಳು. ಯಾರಿಗೆ? ನಮ್ಮಪ್ಪ ಅಮ್ಮನಿಗೆ. ಯಾರು ನಿಮ್ಮ ಅಪ್ಪ ಅಮ್ಮ? ಸುಂದರಿ ಅಪ್ಪ ಅಮ್ಮ? ನಮ್ಮಮ್ಮನ ಹೆಸರು ಚೆನ್ನಮ್ಮ ಅಂತ. ಅಪ್ಪನ ಹೆಸರು ಸಿದ್ದಪ್ಪ ಅಂತ. ಸಿದ್ದಪ್ಪ ಅಂತ. ಎಲ್ಲಿ ನಮ್ಮ ಸುಂದರಿ ಹುಟ್ಟಿದ್ದು? ಯಾವ ಊರಲ್ಲಿ? ಸೀಗನಹಳ್ಳಿ. ಸೀಗನಹಳ್ಳಿ. ವಿಜಯಕುಮಾರಿ ಹಿಂದಿನ ಜನ್ಮದಲ್ಲಿ ಹುಟ್ಟಿದ್ದು ಸೀಗೇನಹಳ್ಳಿಯ ಸಿದ್ದಪ್ಪ ಅನ್ನುವರ ಮಗಳಾಗಿ. ಶಮ್ಮಿ ಅನ್ನೋ ಅಡ್ಡ ಹೆಸರಿನ ಶರ್ಮಿಳಾ. ಸರ್ ನಿಮ್ಮೂರು ಹೇಗಿದೆ ಹೇಳಪ್ಪ ಶಮ್ಮಿ? ಹಳ್ಳಿನಲ್ಲಿ ನಮ್ದು ದೊಡ್ಡ ಮನೆ. ಅಮ್ಮ ಅಂತೂ ತುಂಬ ಇಷ್ಟಪಡೋ, ನಮ್ಮ ಅಪ್ಪನೂ ಅಷ್ಟೇ. ಆಚೆಯಿಂದ ಬಂದಿದ ತಕ್ಷಣ ನನ್ನ ನೋಡ್ಬೇಕಾಗಿತ್ತು ಅಮ್ಮ ಅಪ್ಪ. ಇಲ್ಲಾಂದ್ರೆ ನಮ್ಮಪ್ಪ ಅಮ್ಮನ ಹತ್ರ ಜಗಳ ಆಡ್ಬಿಡೋರು. ಮಗುನ ಎಲ್ಲಿ ಕಳಿಸ್ತೆ ನೀನು? ಅಷ್ಟೊಂದು ಹಚ್ಕೊಂಡಿದ್ರ? ಒಬ್ಳೆ ಮಗಳು, ಎಷ್ಟು ವರ್ಷ ಆದ್ರೂ ಮಕ್ಕಳಾಗಿರ್ಲಿಲ್ಲ ಅಲ್ವಾ, ಅದಕ್ಕೆ ನನ್ನ ಒಬ್ಬಳನ್ನ ಇಷ್ಟಪಡ್ತಾರೆ. ನೀವು ತುಂಬಾ ಹಚ್ಕೊಂಡಿದ್ರ? ನಂಗೆ ಅಮ್ಮ ಅಪ್ಪ ಅಂದ್ರೆ ತುಂಬಾ ಇಷ್ಟ ನನಗೆ. ಅಮ್ಮ ಹೊಡಿತಾ ಇದ್ರು. ಅಮ್ಮ ನಂಗೆ ಇಲ್ಲಿವರೆಗೂ ಬಳೆ ಹಾಕಮ್ಮ ಅಂತಂತಿದೆ. ಅಮ್ಮ ಎಲ್ಲ ಮಾಡಿಸಿದ್ರು, 2 ಕೈಗೂ ಬಳೆ ಹಾಕೋರು. ಆಚೆ ಕಳಿಸ್ತಿರ್ಲಿಲ್ಲ. ಇಲ್ಲಮ್ಮ ಒಂದ್ಸತಿ ಹೋಗ್ತೀನಮ್ಮ, ಅಮ್ಮ ಕಳಿಸಮ್ಮ, ಬೇಡ ಹೋಗ್ಬಾರ್ದು, ಒಳಗಡೆ ಇರು ಅನ್ನೋರು. ತೋಟದಲ್ಲಿ ನೀನು ಎಷ್ಟಾದ್ರೂ ಆಟ ಆಡ್ಕೊ, ಗೇಟಿಂದ ಆಚೆ ಹೋಗ್ಬೇಡ ಅನ್ನೋರು. ಅಪ್ಪ ಊರಿಗೆ ದೊಡ್ಡ ಶ್ರೀಮಂತ. ಶಮ್ಮಿ ಅಂತ ಶ್ರೀಮಂತಿಕೆಯಲ್ಲಿ ಬೆಳೆದು ದೊಡ್ಡವಳಾಗ್ತಾಳೆ. ಆಗ ಪ್ರಾರಂಭ ಆಗುತ್ತೆ ಮದುವೆ ಮಾತುಕತೆ. ಮದುವೆ ಮಾಡಕ್ ಓಡಾಡೋದು. ನಮ್ಮ ಅಪ್ಪಂಗೆ ಭಯ, ಎಂಥವನ್ ಸಿಕ್ತಾನೋ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾನ. ನಮ್ಮ ತಂದೆ ಅಂತೂ ಎಲ್ಲೂ ಬಿಟ್ಟಿರ್ತಿರ್ಲಿಲ್ಲ ನನ್ನ. ಎಲ್ಲೋದ್ರೂ ಬಾರೋ ಮಗನೇ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು. ಮಗಳು ಮಗ ಇಬ್ರು ಒಂದೇ. ಅಮ್ಮ ಅವಳನ್ನ ಮುದ್ದು ಮಾಡ್ತೀಯ ನೀನು, ಬೇಡ, ಭಯ ಇರಲ್ಲ, ಆಮೇಲೆ ಮದುವೆ ಆದ್ಗೋದ್ರೆ ಅಲ್ಲೂ ಹಂಗೆ ಹಠ ಮಾಡ್ತಾಳೆ, ಸುಮ್ಮನಿರು ಅನ್ನೋರು. ಇಲ್ಲ, ನನ್ನ ಮಗಳಿಗೆ ಯಾಕೆ ಕಳಿಸ್ತೀನಿ, ನಮ್ಮ ಮನೇಲೇ ಇರಿಸ್ಕೋತೀನಿ ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇದ್ರು. ಒಂದು ಗಂಡು ಬಂದಿತ್ತು, ಮದುವೆ ಮಾಡಿದ್ರು. ಅವನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ, ತುಂಬ ಚೆನ್ನಾಗಿ ಮದುವೆ ಮಾಡಿದ್ರು. ನನ್ನ ಮೈ ತುಂಬಾ ಒಡವೆ ಹಾಕಿದ್ರು. ಮದುವೆ ಎಲ್ಲಿ ಮಾಡಿದ್ರು? ಊರಲ್ಲೇ, ಮನೆ ಮುಂದೆ. ಮನೆ ಮುಂದೆ ನಿಮ್ಮ ಅಪ್ಪನೇ ಮಾಡಿಕೊಟ್ರ? ನಮ್ಮ ಅಪ್ಪನೇ ಎಲ್ಲ ಮಾಡಿದ್ದು. ಯಾರು ನಿಮ್ಮ ಕೈ ಹಿಡಿದಂತ ಅವ್ರ ಹೆಸರೇನು? ಅವ್ರ ಹೆಸರು ಬಂದ್ಬಿಟ್ಟು ಶಂಕರ ಅಂತ.
ಇಲ್ಲಿ ತನಕ ಎಲ್ಲವೂ ಚೆನ್ನಾಗಿತ್ತು. ಗಂಡನೂ ಒಳ್ಳೆಯವನೇ. ಶಮ್ಮಿಗೆ ಹೆಣ್ಣು ಮಗು ಅಂದರೆ ಇನ್ನಿಲ್ಲದ ಪ್ರೀತಿ. ಮದುವೆಯಾದಾಗ ತನಗೆ ಮೊದಲು ಹೆಣ್ಣು ಮಗುವೇ ಹುಟ್ಟಬೇಕು ಅಂತ ದೇವರನ್ನ ಬೇಡಿಕೊಂಡಿದ್ದು ಅಷ್ಟಿಷ್ಟಲ್ಲ. ನನಗೆ ಹೆಣ್ಮಗು ಅಂದರೆ ತುಂಬ ಇಷ್ಟ. ನನಗೆ ಏನಾದ್ರಾಗಲಿ ನನಗೆ ಹೆಣ್ಮಗು. ಅಮ್ಮ ಬೈಯೋರು, ಯಾವಾಗೂ ನೀನು ಹೆಣ್ಮಗು ಅನ್ಬೇಡ, ಸುಮ್ಮನೆ ಇರು ಅನ್ನೋರು. ಇಲ್ಲ, ನನಗೆ ಹೆಣ್ಮಗುನೇ ಬೇಕು ಅಂತಿದ್ದೆ. ನಾನು ನಮ್ಮ ಯಜಮಾನ್ರಿಗೂ ಹೇಳ್ತಿದ್ದೆ, ನಮಗೆ ಫಸ್ಟ್ ಆದರೆ ಹೆಣ್ಮಗುನೇ ಆಗಲಿ ಅಂತ ಅಂದ್ಬಿಡು. ಆದರೆ ವಿಧಿಯ ಲೆಕ್ಕಾಚಾರವೇ ಬೇರೆ ಇತ್ತು. ಮಗು ಬೇಕು, ಅದರಲ್ಲೂ ಹೆಣ್ಣು ಮಗು ಬೇಕು ಅಂತ ಅತಿಯಾದ ಆಸೆ ಇಟ್ಟುಕೊಂಡ ಶಮ್ಮಿಗೆ ಮಕ್ಕಳೇ ಆಗೋದಿಲ್ಲ. ನಮಗೆ ಮಕ್ಕಳೇ ಆಗಲಿಲ್ಲ. ಅಮ್ಮಂಗೆ ಅದೇ ಯೋಚನೆ. ಎಲ್ಲ ಡಾಕ್ಟ್ರ್ ಹತ್ರ ತೋರಿಸಿದ್ರು, ಎಲ್ಲ ದೇವಸ್ಥಾನಕ್ಕೂ ಹರಕೆ ಹೊತ್ಕೊಂಡ್ರು, ಎಲ್ಲ ಮಾಡಿದ್ರು, ಆಗಲೇ ಇಲ್ಲ. ನಮ್ಮ ಅಮ್ಮಂಗೆ ಕೊರಗು ಜಾಸ್ತಿ ಆಗೋದು. ನಿಮ್ಮ ಇದರಲ್ಲಿ ಅದೇ ಇದು ಗೌರ್ಮೆಂಟ್ ಹಾಸ್ಪಿಟ್ಲ್ ಇರುತ್ತಲ್ಲ, ಅಲ್ಲಿ ಏನೇ ಮಾಡಿದ್ರು ಆಗಲಿಲ್ಲ. ಹೊಟ್ಟೆ ಒಳಗಡೆ ಏನೋ ತೊಂದರೆ ಇದೆ, ಆಗಲ್ಲ ಅಂದ್ಬಿಟ್ಟು ನಮ್ಮಮ್ಮಂಗೆ ಯೋಚನೆ ಜಾಸ್ತಿ ಆಯಿತು. ಕೊರಗಲ್ಲಿ ಕಾಯಿಲೆ ಬಂದ್ಬಿಟ್ಟು ಹಾಸಿಗೆ ಹಿಡಿದ್ಬಿಟ್ರು. ಈ ಮಗುವಿನ ಬಯಕೆಯ ಹಿನ್ನೆಲೆಯಲ್ಲಿ ಮುಂದೆ ಒಂದರ ಹಿಂದೊಂದು ದುರಂತಗಳು ನಡೆಯುತ್ತವೆ. ಆದರೆ ಶಮ್ಮಿಗೆ ಮಕ್ಕಳಾಗದಿರಲು ಕಾರಣ ಬೇರೆಯೇ ಇತ್ತು. ಅದು ಶಮ್ಮಿಯ ಹಿಂದಿನ ಜನ್ಮ. ಮೊದಲು ತುಂಬ ಹೆದರ್ತಿದ್ದೆ. ಕಾಲೇಜ್ಗೆ ಹೋಗ್ಲಿ, ಸ್ಕೂಲ್ಗೆ ಹೋಗ್ಲಿ, ಒಂದು 5 ನಿಮಿಷ ಲೇಟ್ ಆದರೂ ಬಂದಿಲ್ಲ ಅಂತ ಅಳ್ತಿದ್ದೆ. ಇದ್ದ ಒಬ್ಬಳೇ ಮಗಳಿಗೆ ಮಕ್ಕಳಾಗಲಿಲ್ಲ ಅನ್ನೋ ಚಿಂತೆಯಲ್ಲಿ ಶಮ್ಮಿಯ ತಾಯಿ ತೀರ್ಕೊಂಡೇ ಬಿಡ್ತಾರೆ. ಮನೆ ಸ್ಮಶಾನದ ಹಾಗಾಗತ್ತೆ. ಅಪ್ಪ ಚಿಂತೆಯಲ್ಲಿ ಮನೆಗೆ ಬರೋದನ್ನೇ ನಿಲ್ಲಿಸ್ತಾರೆ. ಮನೆಗೆ ಬರೋದೇ ಬಿಟ್ಬಿಟ್ರು ಅಪ್ಪ. ಅಮ್ಮ ಹಿಂಗಾಗಿದ್ದ ತಕ್ಷಣ ಅಮ್ಮ ಇಲ್ವಲ್ಲ, ಬೇಜಾರು. ತೋಟದಲ್ಲಿ ಒಂದು ಮನೆ ಮಾಡ್ಕೊಂಡು ರೂಮ್ ಮಾಡ್ಕೊಂಡು ಅಲ್ಲೇ ಇದ್ಬಿಟ್ರು. ಇಷ್ಟೆಲ್ಲ ಆಗಿದ್ದು ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ. ಶಮ್ಮಿಗೆ ಮಕ್ಕಳಾಗದೆ ಇರೋದಕ್ಕೆ ಕಾರಣ ಅದಕ್ಕೂ ಹಿಂದಿನ ಜನ್ಮದಲ್ಲಿತ್ತು. ಗುರೂಜಿ ಶಮ್ಮಿಯನ್ನು ಪೂರ್ವ ಜನ್ಮಕ್ಕೆ ಕರೆದುಕೊಂಡು ಹೋಗ್ತಾರೆ. ಇದಕ್ಕೆ ಹಿಂದಿನ ಜನ್ಮದಲ್ಲಿ ಇದರ ಮೂಲ ಏನಿತ್ತು, ಆ ಜನ್ಮಕ್ಕೆ ಹೋಗಿ ನೆನಪನ್ನು ಅಲ್ಲೇನಾಗಿತ್ತು, ಅಲ್ಲೇನಾಗಿ ಏನು ಘಟನೆ ನಡೆದಿದೆ ನೋಡು. ಘಟನೆಯ ಮೂಲಕ್ಕೆ ಹೋಗು, ಸಮಸ್ಯೆಯ ಮೂಲಕ್ಕೆ ಹೋಗು, ಸ್ಪಷ್ಟವಾಗಿ ತಿಳಿದುಕೊಳ್ಳಲಿ. ಕೋತಿನ ಸಾಕೊಂಡಿದ್ವಿ. ನೀ ಕೋತಿನ ಕೋತಿನ ಸಾಕೊಂಡಿದ್ವಿ. ಕೋತಿಯಾಡಿಸಿ ಜೀವನ ಮಾಡ್ತಿದ್ದ ಶಲ್ಯ ಕೋತಿಗೆ ವಿಪರೀತ ಹೊಡೆದು ಹಿಂಸೆ ಮಾಡ್ತಿದ್ದ. ಕೋತಿಯ ನೋವೇ ಶಾಪವಾಗಿ ಕಾಡಿದ್ದೇ ಮುಂದಿನ ಜನ್ಮದಲ್ಲಿ ಮಕ್ಕಳಾಗದೇ ಇರೋದಕ್ಕೆ ಕಾರಣ. ಕೋತಿಗೆ ಹೊಡಿತಾ ಇದ್ದೆ. ಯಾವಾಗ ಯಾಕೆ ಹೊಡಿತಾ ಇದ್ದೆ? ಆಟ ಆಡಿಸ್ತಿದ್ದೆ. ಆಡ್ತಿರ್ಲಿಲ್ಲ, ಹೊಡಿತಿದ್ದೆ. ಒಂದ್ಸತಿ ಹೀಗೆ ಹೊಡಿಬೇಕಾದ್ರೆ ಕಾಲಿದಾಯ್ತು. ಅದಕ್ಕೆ ಅದು ನನಗೆ ನನ್ನ ಹಿಂಗೆ ಹೊಡಿತೀಯಲ್ಲ, ನನಗೆ ಮುಂದಿನ ಜನ್ಮದಲ್ಲಿ ಮಕ್ಕಳಾಗಲ್ಲ ನೋಡು ಅಂತ ಬೈತಾ ಇತ್ತು ನನಗೆ. ಹೀಗೆ ಕೋತಿ ತನಗೆ ಶಾಪ ಕೊಟ್ಟಿರಬಹುದೆನ್ನುವ ಪಾಪ ಪ್ರಜ್ಞೆ ಸುಪ್ತ ಮನಸ್ಸಿನಲ್ಲಿ ಕುಳಿತು ಶಾಪವಾಗಿ ಕಾಡಿತ್ತು. ಇದರ ಪರಿಣಾಮ ಶಮ್ಮಿಯ ಜನ್ಮದಲ್ಲಿ ಮಕ್ಕಳಾಗೋದಿಲ್ಲ. ಇದರ ಜೊತೆಗೆ ಶಮ್ಮಿಗೆ ಅಲ್ಸರ್ ಕಾಯಿಲೆಯು ಬಂದು ಸಾಯುವ ದಿನವೂ ಹತ್ತಿರ ಬರುತ್ತದೆ. ಡಾಕ್ಟ್ರು ಅಯ್ಯಪ್ಪ ಅವ್ರು ಹೇಳಿದ್ರು, ಇಲ್ಲ ಬದುಕಲ್ಲ, ಕರ್ಕೊಂಡೋಗ್ರಿ ಮನೆಗೆ ನೋಡ್ಕೊಂಬಿಡ್ರಿ. ಕರಳು ಹುಣ್ಣಾಗಿತ್ತು. ಹುಣ್ಣಾಗಿತ್ತು. ಹೊಟ್ಟೆ ತುಂಬ ನೋವಾಗ್ತಿತ್ತು. ಡಾಕ್ಟರ್ ಹೆಸರು ಏನಾದ್ರು ನೆನಪಿದೆ ನೋಡು? ಕಾಳಪ್ಪ ಅಂತ. ಕಾಳಪ್ಪನ? ತುಂಬ ಹೊಟ್ಟೆ ನೋವಾಗ್ತಿತ್ತು. ನಾನು ಹೇಳಿದ್ರೆ ಬೇಜಾರು ಮಾಡ್ಕೋತಾರೆ ನಮ್ಮ ಅಪ್ಪ ನಮ್ಮ ಯಜಮಾನ್ರು. ಹೇಳ್ತಾ ಇರಲಿಲ್ಲ. ಎಷ್ಟೇ ನೋವಾದ್ರೂ
ಸುಮ್ಮನೆ ಆಗೋಗ್ತಿದ್ದೆ. ಏನಾದ್ರು ಹೇಳ್ತಾ ಇದ್ರು ವಿಷಯ, ಹಂಗಿರ್ಬೇಕಮ್ಮ, ಧೈರ್ಯವಾಗಿರ್ಬೇಕಮ್ಮ, ನೋಡಿ ನಿಮ್ಮಮ್ಮ ಈಗ ನಮ್ಮನ್ನೆಲ್ಲ ಬಿಟ್ಟೋದ್ರು, ನಾನು ಧೈರ್ಯವಾಗಿಲ್ವಾ, ಯಾಕೆ ಅಮ್ಮನ ಯೋಚನೆ ಮಾಡ್ತೀಯ, ಮಾಡಬೇಡ, ಬಿಟ್ಬಿಡು, ಮಕ್ಕಳಿಲ್ವಾ, ಬಿಡು, ತಲೆ ಕೆಡಿಸ್ಕೋಬೇಡ ಅಂತ ಬೈತಾಯಿದ್ರು. ನಾನು ಒಂದು ಬೊಂಬೆ ಇಟ್ಕೊಂಡಿದ್ದೆ ನನ್ನ ಜೊತೆ. ಆ ಬೊಂಬೆಗೆ ಲಂಗ ಬ್ಲೌಸ್ ಹಾಕೋದು, ನಂದು ಒಡವೆ ಎಲ್ಲ ಅದಕ್ಕೆ ಹಾಕೋದು, ಕೈ ಹಿಡ್ಕೊಂಡು ನಡೆಸ್ತಿದ್ದೆ ಆ ಪಾಪುಗೆ. ಕೊನೆಗೂ ಶಮ್ಮಿ ಮಕ್ಕಳಿಲ್ಲದ ಚಿಂತೆಯಲ್ಲೇ ಕೊರಗಿ ಕೊರಗಿ ಸತ್ತೇ ಹೋಗ್ತಾಳೆ. ಕೆಳಗಡೆ ಬಿದ್ಮೇಲೆ ನೀರು ಕುಡಿಸಿದ್ರು, ಕುಡಿಸ್ಬಿಟ್ಟು ಹಿಂಗೆ ಹಿಂಗೆ ಮಾಡಿಸಿದ್ರು, ಮಾಡಲಿಲ್ಲ. ಆಮೇಲೆ ನೀರು ಕುಡ್ದೆ ಒಂದು 2 ನಿಮಿಷ. ಅವ್ರು ಹೇಳ್ತಿದ್ದಾರೆ ಅಂತ ಹೆಂಗ್ ಗೊತ್ತಾಯ್ತು ನಿಮಗೆ? ನಂಗೆ ಕಾಣಿಸ್ತಾ ಇತ್ತು, ಹೇಳ್ತಾ ಇದ್ದಾರೆ ಅವರು ಅಂತ. ಇದು ವಿಜಯಕುಮಾರಿ ಈ ಜನ್ಮದಲ್ಲಿ ಇರುವ ಮಗಳನ್ನು ವಿಪರೀತವಾಗಿ ಪ್ರೀತಿಸೋದಕ್ಕೆ, ಅತಿಯಾದ ಕಾಳಜಿ ತೋರಿಸೋದಕ್ಕೆ ಕಾರಣ. ನನ್ನ ಮಗಳು ಎಲ್ಲಾದ್ರೂ ಹೋದ್ರೆ ತುಂಬಾ ಭಯ ಆಗುತ್ತೆ. ಎಷ್ಟು ಭಯ ಆಗ್ಬಿಡುತ್ತೆ ಅಂದ್ರೆ ಬಂದ್ಬಿಡ್ಬೇಕು ಅವಳು. ಒಂಥರ ಜ್ಞಾನ ತಪ್ಪದಂಗ ಆಗ್ಬಿಡುತ್ತೆ ನನಗೆ, ಕೈ ಕಾಲೆಲ್ಲ ಸೋತಂಗ ಆಗ್ಬಿಡುತ್ತೆ, ಭಯಂಕರ ಎದೆ ನೋವು ಬಂದ್ಬಿಡುತ್ತೆ, ಬೆವರು ಸುರಿಸ್ಬಿಡ್ತೀನಿ ನಾನು, ನನ್ನ ಮಗಳು ಬಂದಿಲ್ಲ ಬಂದಿಲ್ಲ ಅಂತ ಅಂದ್ಬಿಟ್ಟು. ಈ ಭಯ ಎಲ್ಲಿಂದ ಬಂದಿದ್ ನೋಡಿ? ಅವಾಗಿಂದ ಶಮ್ಮಿ ಇದ್ಲಲ್ಲ, ಅವಳಿಗೆ ಮಕ್ಳಿಲ್ವಲ್ಲ, ಈ ಭಯ ಯಾಕೆ? ಆತರ ಆಗ್ಬಿಡುತ್ತಲ್ಲ. ಆಮೇಲೆ ನನ್ನ ಮಗಳನ್ನ ನಾನು ಕಳ್ಕೊಂಬಿಟ್ರೆ ನನ್ ಯಾರು ಇಲ್ಲ. ನನ್ನ ಮಗಳನ್ನ ಕಳ್ಕೊಂಡ್ರೆ ನಾನು ಬದುಕಲ್ಲ. ಅಲ್ಲ, ನೀವು ಕಳ್ಕೊಳ್ಳೋದಿಲ್ಲ ಅನ್ನೋ ಸತ್ಯ ತಾನೆ. ಗುರೂಜಿಯವರು ವಿಜಯಕುಮಾರಿಯ ಸುಪ್ತ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದ ಅನಗತ್ಯ ಭಯವನ್ನು ತಮ್ಮದೇ ಆದ ರೀತಿಯಲ್ಲಿ ತೆಗೆದುಹಾಕುತ್ತಾರೆ. ಸೊ ಇನ್ನು ಮುಂದೆ ನಿಮ್ಮ ಮಗಳ ಮೇಲೆ ಯಾವ ರೀತಿಯ ಒಂದು ಭಾವನೆ ನಿಮಗೆ? ಮಗಳು ಫ್ರೀ ಆಗಿ ಬಿಟ್ಬಿಡ್ತೀನಿ, ಹೋಗಪ್ಪ ಕಾಲೇಜ್ಗೆ ಹೋಗ್ಬಿಟ್ಟು ಎಷ್ಟು ಹೊತ್ತಾದ್ರೂ ಬಾ, ಕಾಲೇಜ್ ಮುಗ್ದಿದ ತಕ್ಷಣ ಬಾರಪ್ಪ, ಫ್ರೀ ಆಗಿಬಿಡ್ತೀರಿ. ಅಂದ್ರೆ ಇಷ್ಟು ದಿವಸ ಏನು ಆಕೆನ ಹಿಡಿದಿಟ್ಕೊಂಡಿದ್ರಿ, ತುಂಬಾ ಭಯ ಪಡ್ತಿದ್ರಿ, ಅದು ಇವತ್ತಿಗೆ ಹೋಯ್ತು. ಇವತ್ತಿಗೆ ಹೋಯ್ತಾ, ಈ ಕ್ಷಣಕ್ಕೆ ಹೋಯ್ತಾ? ಈಗ ಹೋಗ್ತಾ ಇದೆಯಾ? ಸಮಾಧಾನ ಆಗ್ತಾ ಇದೆ. ಸಮಾಧಾನ ಇದೆಯಲ್ಲ, ವಿಶ್ವಾಸ ಇದೆಯಲ್ಲ ನಿಮ್ಮ ಮೇಲೆ ನಿಮಗೆ? ಸಂಮೋಹನ ಸ್ಥಿತಿಯಿಂದ ಹೊರಗೆ ಬಂದ ನಂತರ ವಿಜಯಕುಮಾರಿಯ ಮನಸ್ಸು ಖುಷಿಯಿಂದ ಕೂಡಿತ್ತು. ಅವರಲ್ಲಿದ್ದ ಅನಗತ್ಯ ಆತಂಕವೂ ದೂರಾಗಿತ್ತು. ಮಮ್ಮಿ ವರ್ಲ್ಡ್ ಬರೀ ಮಕ್ಕಳು ಅಷ್ಟೇ, ಇನ್ನೇನು ಗೊತ್ತಿಲ್ಲ ಮಮ್ಮಿಗೆ. ಈಗ ವಿಜಯಕುಮಾರಿಗೆ ವಾಸ್ತವ ಅರ್ಥ ಆಗಿದೆ. ಮಗಳನ್ನು ಪ್ರೀತಿಸುವ, ಕಾಳಜಿ ವಹಿಸುವ ರೀತಿ ಬದಲಾಗಿದೆ. ಧೈರ್ಯ ಇದೆ, ಬಿಡಪ್ಪ ಅವಳೆಲ್ಲಾದ್ರೂ ಇರ್ಲಿ, ಬರ್ತಾಳೆ, ಬಂದೇ ಬರ್ತಾಳೆ, ನನ್ನ ನೋಡ್ಕೋತಾಳೆ, ನಮ್ಮ ಯಜಮಾನ್ರನ್ನ ನೋಡ್ಕೋತಾಳೆ ಅನ್ನೋ ಧೈರ್ಯ ಬಂದಿದೆ. ಮೊದಲು ತುಂಬಾ ಹೆದರ್ತಿದ್ದೆ, ಕಾಲೇಜ್ಗೆ ಹೋಗ್ಲಿ, ಸ್ಕೂಲ್ಗೆ ಹೋಗ್ಲಿ, ಒಂದು 5 ನಿಮಿಷ ಲೇಟ್ ಆದ್ರೂ ಬಂದಿಲ್ಲ ಅಂತ ಅಳ್ತಿದ್ದೆ. ಆದ್ರೆ ಈಗ ಅಲ್ಲಿಂದ ಬಂದಾಗಿಂದ ನಾನು ಯೋಚನೆ ಇಲ್ಲ, ನನ್ನ ಮಗಳು ಬರ್ತಾಳೆ ಬಿಡು ಅಂತ ಅಂದ್ಬಿಟ್ಟು ಧೈರ್ಯ. ಅದು ಹೇಳ್ತಾಳೆ, ಏನು ಮಮ್ಮಿ ಅಲ್ಲಿ ಹೋಗಿ ಬಂದು ನೀನು ನಂಗೆ ಫೋನೇ ಮಾಡಲ್ಲ, ಕಾಲೇಜ್ಗೆ ಹೋಗಿ ಎಷ್ಟೊತ್ತು ಲೇಟಾಗಿ ಬಂದರೂ ನೀನು ನನಗೆ ಫೋನೇ ಮಾಡಲ್ಲ ಮಮ್ಮಿ, ನಾನು ಮರ್ತು ಬಿಡ್ತೀಯ ಅಂತ ರೇಗಿಸ್ತಾಳೆ ನನ್ನ ಮಗಳು. ಇನ್ನೊಂದು ವಿಶೇಷವೆಂದರೆ ವಿಜಯಕುಮಾರಿ ಭ್ರೂಣಾವಸ್ಥೆಯಲ್ಲಿದ್ದಾಗ ಹೇಳಿದ ನೆನಪು. ತಾಯಿ ಗಂಗಮ್ಮ ಟೈಲರಿಂಗ್ ಮಷೀನ್ ತುಳಿದಾಗ ಆಗುತ್ತಿದ್ದ ನೋವು. ನಮ್ಮ ಮನೇಲಿ ಮಿಷಿನ್ ಇತ್ತು, ಟೈಲರ್ ಮಿಷಿನು. ನಮ್ಮ ಯಜಮಾನ್ರು ಕಟ್ ಮಾಡಿಕೊಟ್ರೆ ನಾನು ಹೊಲಿತಾ ಇದ್ದೆ, ಅವರು ಡ್ಯೂಟಿಗೆ ಹೋಗಿ ಬಂದಷ್ಟೇ ನಾನು ಹೊಲಿದು ಮಡಗ್ತಾ ಇದ್ದೆ. ಇದು ತಾಯ್ತನದ ವಿಪರೀತ ಹಂಬಲದ ಜನ್ಮಾಂತರ. ಅರಿವಾದ ಮನಸ್ಸು ತನ್ನ ಸ್ವಭಾವವನ್ನು ಸುಲಭವಾಗಿ ಬಿಟ್ಟುಕೊಡ್ತು. ಆಕೆ ಎಚ್ಚರಗೊಂಡಾಗ ಆಕೆಗೆ ಅರಿವಾಗಿದ್ದು ಇಷ್ಟೊಂದು ಕಾಳಜಿ ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲ ತಾಯಂದಿರ್ತಾರೆ, ನಾನು ನನ್ನ ಮಗಳನ್ನ ಸಹಜವಾಗಿ ಬಿಟ್ಟು ಆಕೆ ಲೆಟರ್ ಎಂಜಾಯ್ ಅವರ್ ಫ್ರೀಡಮ್ ಅನ್ನೋ ಥರ ನಾನು ಬದುಕ್ಬೋದು, ನಾನು ಕೂಡ ಹಾಯಾಗಿರ್ಬೋದು ಅನ್ನುವ ಅರಿವಾದ ಮೇಲೆ ವಿಜಯಕುಮಾರಿಯವರಿಗೆ ಭಾಳ ಅದು ಒಂದು ಖುಷಿಯ ಅನುಭವ ಕೊಡ್ತು ಆಫ್ಟರ್ ರಿಗ್ರೆಷನ್ ಅಂತ ಆಕೆ ಕೂಡ ಅದನ್ನೇ ವ್ಯಕ್ತಪಡಿಸಿ. ಆತ್ಮಸಾಕ್ಷಿಯೇ ನಿಜವಾದ ಆತ್ಮದರ್ಶನದ ಮೂಲ.
ನಮಗೆ ಆತ್ಮಸಾಕ್ಷಿಗೆ ಸರಿಯಾಗಿ ಬದುಕಲು ಸಾಧ್ಯವಾಗದ ಈ ಪರಿಸರದಲ್ಲಿ ಆತ್ಮಶೋಧನೆ ಸಾಧ್ಯವೇ? ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಸಾಗಿದೆ ಜನ್ಮಾಂತರ. ಉಗ್ರರ ಸಂಘದಲ್ಲಿ ಈ ಜನ್ಮದ ದಿನಗಳು. ಇವರು ರಾಜೀವ್ ಗಾಂಧಿ ಹಂತಕರಿಗೆ ಆಶ್ರಯ ನೀಡಿದವರು. ಅಲ್ಲಿ ಆ ದಿನ ಏನ್ ನಡೀತು? ಇದ್ದಕ್ಕಿದ್ದಾಗ 6 ಜನ ಬಂದ್ರು ಮನೆಗೆ. ಈ ಕುತೂಹಲಕ್ಕಾಗಿ ತಪ್ಪದೆ ನೋಡಿ ಜನ್ಮಾಂತರ.